ಕಟೀಲು ತಾಯಿಯ ಯಕ್ಷಗಾನ ಆಡಿಸಿದ ಕಾರಣದಿಂದಾಗಿ ನಮ್ಮ ಇಂಥ ಅಭಿಷ್ಟೆ ಈಡೇರಿಕೆ ಆಗಿದೆ ಎನ್ನುವಂಥ ತಮ್ಮ ಗಮನಕ್ಕೆ ಬಂದದ್ದು ಯಾವುದಾದ್ರೂ ಇದೆಯಾ? ನಮ್ಮ ಮನೆಯೇ ಸಾಕ್ಷಿ, ಬೇರೆ ಬೇಡ. ನನ್ನ ತಂದೆಗೆ 4 ಹೆಣ್ಣು ಮಕ್ಕಳು. ಆಗ ದೊಡ್ಡಪ್ಪ ತಂದೆಗೆ ಪ್ರಸಾದ ಕೊಟ್ಟರಂತೆ, ಕಟೀಲಿನ ಆಟ ಆಡಿಸು, ಒಂದು ಗಂಡು ಮಗು ಆಗಬೇಕು ಅಂತ. ಹಾಗೆ ಹುಟ್ಟಿದವು ನನ್ನ ಅಣ್ಣ ಅನಂತಣ್ಣ. ಅನಂತರದ ವರ್ಷ ಆಟ ನಿಂತೋಯ್ತು. ಆಟಕ್ಕೆ ಒಂದು ಯಾವುದೋ ದಿವಸ ಕ್ಯಾನ್ಸಲ್ ಆಗುವಾಗ ವಿಠಲ್ ಶೆಟ್ಟರು ನನ್ನ ತಂದೆಯ ಒಂದು ಮಿತ್ರ ಆದ ಕಾರಣ ನೀವು ಆಟ ಆಡಿಸಿದರು. ಬರೋ ವರ್ಷ ಹೇಳಿದ್ರೆ ಅಣ್ಣ ಹುಟ್ಟಿ 1 ವರ್ಷದ ಮೇಲೆ ಆಟ ಆದದ್ದು. ಮತ್ತೊಂದು 2ನೇ ವರ್ಷಕ್ಕೆ ಆಟ ಆದಮೇಲೆ ನನ್ನ ಪ್ರಸಾದ ಅಣ್ಣ ಹುಟ್ಟಿದ, ಅದಕ್ಕೆ ಮತ್ತೊಂದು ಆಟ ಆಡಿದರು. ಆಗ ವಿಠಲ್ ಶೆಟ್ಟರು ತಮಾಷೆ ಮಾಡಿದ್ರಂತೆ, 3 ಆಟ ಆಯ್ತಲ್ಲ, ಇನ್ನು ಪ್ರತಿ ವರ್ಷ ಮಾಡ್ಬೋದು ಅಂತ. ದೊಡ್ಡಪ್ಪ ಹೇಳಿದ್ರು, ದೇವರು ಕೊಟ್ಟರೆ ಮಾಡಿಸ್ಲಿಕ್ಕೇನು ಅಂತ. ಆವಾಗ ನಮ್ಮದು ಆರಂಭ ಆಗಿ 56 ವರ್ಷ ಆಯಿತು ಆಟ ಆಡಿ. ತಂದೆ ಹೋಗುವಾಗ ನಮ್ಮಲ್ಲಿ 3 ಹೆಣ್ಣು ಮಕ್ಕಳು ಮದುವೆ ಆಗಲಿಕ್ಕೆ ಬಾಕಿದ್ರು. ಅನಂತಣ್ಣ ಅದಿಯಾಗಿ ಮದುವೆ ಆಗಲಿಕ್ಕೆ ಎಲ್ಲರೂ ಬಾಕಿದ್ರು. ಆವಾಗ ದೊಡ್ಡಪ್ಪನೇ ಹೇಳಿದರು ಪ್ರಾಯಶ್ಚಿತ್ತ, ಸ್ವಯಂವರ ಪಾರ್ವತಿ ಅಂತ ಸಂಕಲ್ಪದಲ್ಲಿ ಆಟ ಆಡಿಸಿ ಅಂತ. ಆಟ ಆಡಿಸಿದ. ಆ ವರ್ಷ ದೊಡ್ಡಪ್ಪ ಇದ್ದರು, ಮತ್ತೆ ಇರಲಿಲ್ಲ. ಒಂದೇ ವರ್ಷದಲ್ಲಿ 3 ಮದುವೆ ಆಗಿದೆ ನಮ್ಮ ಮನೆಯಲ್ಲಿ, ಮಕ್ಕಳಾಗಲಿಲ್ಲ. ದೊಡ್ಡಪ್ಪ ಹೇಳಿದಂಥ ಆ ಮಾತಿನಿಂದಾಗಿ ನಾವು ಪುತ್ರಕಾಮೇಷ್ಟಿ ಮತ್ತು ಕುಮಾರ ಸಂಭವ ಆಟವನ್ನು ಆಡಿಸಿದೆವು. ಒಂದೇ ವರ್ಷದಲ್ಲಿ 3 ತೊಟ್ಟಿಲು ನಮ್ಮ ಮನೆಗೆ ಬಂತು. ಹಾಗಾಗಿ ನಾನೇ ಜ್ವಲಂತ ಉದಾಹರಣೆ. ಎಷ್ಟೋ ಜನರಿಗೆ ನನ್ನ ದೊಡ್ಡಪ್ಪ, ಈಗ ನಾವು ಹರ ಕೇಳಿದರೆ ಖಂಡಿತ ಗಿಡ ಇರ್ತದೆ. ಹರ ಕೇಳಿದ್ರೆ ಸ್ವಲ್ಪ ನಾವು ಕಡಿಮೆ ಮಾಡಿಸಿದ್ದೇವೆ. ಯಾಕೆ ಹೇಳಿದರೆ ನಾವು ಕೊಡಲಿಕ್ಕೆ ನಮ್ಮಲ್ಲಿಗೆ ಬರ್ತಾರೆ, ನಾವು ಕೊಡಿಸ್ಲಿಕ್ಕೆ ಆಗೋದಿಲ್ಲ ಆ ದೃಷ್ಟಿಯಿಂದ. ಆದರೆ ಯಾವುದರಿಂದಲೂ ಬಗ್ಗಲಿಲ್ಲ ಅಂತ ಕಂಡ್ರೆ ಸರ್ವಮೂಲಿಕ ಪ್ರಯೋಗ, ನೀವು ಒಂದು ಆಟ ಆಡಿಸಿ ಅಂತ ಹೇಳಿಬಿಡ್ತೇವೆ ನಾವು. ಬೇರೆ ನಮಗೆ ದಾರಿ ಕಾಣೋದಿಲ್ಲ. ಅಷ್ಟರ ಮಟ್ಟಿಗೆ ಕಟೀಲು ದೇವಿ ಆಟದ ಮೇಲೆ ಪ್ರೀತಿಯಲ್ಲಿದ್ದಾಳೆ, ಅಷ್ಟೇ ಹೇಳ್ಬೋದು.